ಇಷ್ಟು ದಿನ ಜನಸಾಮಾನ್ಯರ ಜೇಬಿಗೆ ಕತ್ತರಿ ಹಾಕ್ತಿದ್ದ ಸೈಬರ್ ಚೋರರು ಇದೀಗ ಬಿಜೆಪಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಪತ್ನಿಯನ್ನ ಸಹ ಟಾರ್ಗೆಟ್ ಮಾಡಿದ್ದಾರೆ. ಸುಧಾಕರ್ ಪತ್ನಿಗೆ ಹೌಸ್ ಅರೆಸ್ಟ್ ಮಾಡಿರೋ ಸೈಬರ್ ವಂಚಕರು 14 ಲಕ್ಷ ಹಣ ಕಿತ್ತಿದ್ದಾರೆ. ಆದರೆ ಪೊಲೀಸರು ಚಾಲಾಕಿಗಳ ಪ್ಲಾನ್ ಉಲ್ಟಾ ಮಾಡಿದ್ದು ಸಂಪೂರ್ಣ ಹಣವನ್ನ ರಿಕವರಿ ಮಾಡಿದ್ದಾರೆ. ಹಾಗಿದ್ರೆ ಅವತ್ತು ಆಗಿದ್ದೇನು ಹೇಳ್ತೀವಿ ನೋಡಿ. ಚಿಕ್ಕಬಳ್ಳಾಪುರ ಸಂಸದರ ಪತ್ನಿಗೆ ಡಿಜಿಟಲ್ ಅರೆಸ್ಟ್. 14 ಲಕ್ಷ ವಂಚನೆ 2 ಗಂಟೆಯಲ್ಲೇ ರಿಕವರಿ. ಸೈಬರ್ ಕಳ್ಳರಿಗೆ ಖಾಕಿ ಬಿಗ್ ಶಾಕ್. ಇತ್ತೀಚೆಗೆ ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡರ 3 ಲಕ್ಷ ಹಣವನ್ನ ಸೈಬರ್ ಚೋರರು ವಂಚಿಸಿದ್ರು. ಇದೀಗ ಚಿಕ್ಕಬಳ್ಳಾಪುರ ಸಂಸದ ಸುಧಾಕರ್ ಪತ್ನಿ ವೃತ್ತಿಯಲ್ಲಿ ವೈದ್ಯರಾಗಿರೋ ಡಾಕ್ಟರ್ ಪ್ರೀತಿ ಅವರಿಗೆ ಡಿಜಿಟಲ್ ಅರೆಸ್ಟ್ ಹೆಸರಲ್ಲಿ 14 ಲಕ್ಷ ವಂಚಿಸಿಬಿಟ್ಟಿದ್ದಾರೆ. ಕಳೆದ ಆಗಸ್ಟ್ 26ರಂದು ಡಾಕ್ಟರ್ ಪ್ರೀತಿ ಸುಧಾಕರ್ ಮೊಬೈಲ್ಗೆ ಬೆಳಗ್ಗೆ 9:30ಕ್ಕೆ ಸೈಬರ್ ವಂಚಕರು ಕರೆ ಮಾಡಿ, ನಾವು ಮುಂಬೈ ಸೈಬರ್ ಡಿಪಾರ್ಟ್ಮೆಂಟ್ ನಿಂದ ಮಾತನಾಡ್ತಿರೋದು, ನಿಮ್ಮ ದಾಖಲೆಗಳನ್ನ ಸದ್ಬತ್ ಖಾನ್ ಎಂಬ ಅಪರಿಚಿತ ಬಳಸಿಕೊಂಡಿದ್ದಾನೆ, ಕ್ರೆಡಿಟ್ ಕಾರ್ಡ್ ಮಾಡಿಸಿ ಅದರಿಂದ ಇಲ್ಲಿಗಲ್ ಟ್ರಾನ್ಸಾಕ್ಷನ್ ನಡೆಸಿದ್ದು ವಿದೇಶಕ್ಕೆ ಕಾನೂನು ಬಾಹಿರ ಚಟುವಟಿಕೆ ನಡೆಸಲು ಜನರನ್ನ ಕಳುಹಿಸಿರೋದಾಗಿ ಹೇಳಿದ್ರಂತೆ. ಆನ್ಲೈನ್ ಅಲ್ಲಿ ಹೆದರಿಸಿ ಬೆದರಿಸಿ ಅವ್ರ ಹತ್ರ 14 ಲಕ್ಷ ರೂಪಾಯಿ ಅವ್ರ ಖಾತೆಯಿಂದ ಇನ್ನೊಂದು ಖಾತೆಗೆ ದುಡ್ಡನ್ನು ಟ್ರಾನ್ಸ್ಫರ್ ಮಾಡಿಸ್ಕೊಂಡಿದ್ದಾರೆ. ನನಗೆ ಹೆದರಿಸಿ ತೊಗೊಂಡಿದ್ದಾರೆ. ನನಗೆ ಹೆದರಿಕೆಯಾಗಿ ನನಗೂ ಅದನ್ನೆಲ್ಲ ಟ್ರಾನ್ಸ್ಫರ್ ಮಾಡಿದ್ದೀನಿ ಅಂತ ಅವರು ಕಂಪ್ಲೇಂಟ್ ಕೊಡ್ತಾರೆ. ಸ್ವಲ್ಪ ಡೌಟ್ ಬಂದು ಕೊಡ್ತಾರೆ. ಇನ್ನು ಈ ಕೇಸ್ನಲ್ಲಿ ಸದ್ಬತ್ ಖಾನ್ ಎಂಬಾತನನ್ನ ಅರೆಸ್ಟ್ ಮಾಡಲಾಗಿದ್ದು, ಆತನ ಹೇಳಿಕೆಯಲ್ಲಿ ನಿಮ್ಮ ಹೆಸರಿನ ದಾಖಲೆ ಇದೆ, ಈ ಹಿನ್ನೆಲೆ ವಿಚಾರಣೆ ಅವಶ್ಯಕತೆ ಇದ್ದು ವಿಡಿಯೋ ಕಾಲ್ ಅಟೆಂಡ್ ಮಾಡುವಂತೆ ಸೂಚಿಸಿದ್ದಾರೆ. ನಂತರ ನಿಮ್ಮ ದಾಖಲೆ ಹಾಗೂ ವೈಯಕ್ತಿಕ ದಾಖಲೆಗಳನ್ನ ರದ್ದು ಮಾಡ್ತೀನಿ, ನಿಮ್ಮ ಗಂಡ MP ಅಂತ ಗೊತ್ತು, ಸ್ಮಾರ್ಟ್ ಆಗಿ ಆಕ್ಟ್ ಮಾಡಿದ್ರೆ ನಿಮ್ಮ ಹಿಂದೆಯೇ ನಮ್ಮ ED ಅಧಿಕಾರಿಗಳು ಇದ್ದಾರೆ ಅಂತ ಧಮಕಿ ಹಾಕಿದ್ದಾರೆ. ನಾವು ಸೂಚಿಸಿದ ಖಾತೆಗೆ ಹಣ ಹಾಕದಿದ್ರೆ ನಿಮ್ಮನ್ನ ಬಂಧಿಸುತ್ತಾರೆ ಎಂದು ಬೆದರಿಸಿದ್ದಾರೆ. ಇದರಿಂದ ಗಾಬರಿಯಾದ ಪ್ರೀತಿ ಸದಾಶಿವನಗರದಿಂದ ಬಸವೇಶ್ವರ ನಗರದ ಎಸ್ ಬ್ಯಾಂಕ್ಗೆ ಬಂದಿದ್ದಾರೆ. ಹಣ ಜಮೆ ಮಾಡೋವರೆಗೂ ಸಹ ಸೈಬರ್ ವಂಚಕ ವಿಡಿಯೋ ಕಾಲ್ನಲ್ಲೇ ಇದ್ದಂತೆ. ಹಣ ಹಾಕಿದ ಬಳಿಕ RBI ರೂಲ್ಸ್ ಪರಿಶೀಲನೆ ಮಾಡಿ 45 ನಿಮಿಷದಲ್ಲಿ ವಾಪಸ್ ಹಾಕೋದಾಗಿ ಹೇಳಿದ್ದಕ್ಕೆ ಪ್ರೀತಿ ಸುಧಾಕರ್ 14 ಲಕ್ಷ ಹಣವನ್ನ ವಂಚಕರು ಹೇಳಿದ ಖಾತೆಗೆ RTGS ಮಾಡಿದ್ರಂತೆ. ಹಣ ಹಾಕಿದ ನಂತರ ವಂಚನೆಯಾಗಿರೋದು ಗೊತ್ತಾಗಿ ಪ್ರೀತಿ ತಕ್ಷಣ ವೆಸ್ಟ್ ಸೆನ್ ಠಾಣೆಗೆ ದೂರು ನೀಡಿದ್ದಾರೆ. ಬ್ಯಾಂಕ್ ಖಾತೆಗಳನ್ನ ನಾವು ಫ್ರೀಸ್ ಮಾಡಿಸ್ತಕ್ಕಂಥದ್ದು, ಬ್ಯಾಂಕ್ ಖಾತೆಗಳನ್ನ ಐಡೆಂಟಿಫೈ ಮಾಡಿ ಫ್ರೀಸ್ ಮಾಡಿಸ್ತಕ್ಕಂಥದ್ದು ಇಮಿಡಿಯೇಟ್ ಆಗಿ ಮಾಡಿರೋದ್ರಿಂದ ಇವರೇನು 14 ಲಕ್ಷ ರೂಪಾಯಿ ದುಡ್ಡನ್ನು ಇವರು ಟ್ರಾನ್ಸ್ಫರ್ ಮಾಡಿರ್ತಾರೆ ಅವ್ರಿಗೆ, ಎಲ್ಲವೂ ಕೂಡ ಇಮಿಡಿಯೇಟ್ ಆಗಿ ಫ್ರೀಸ್ ಆಗುತ್ತೆ. ಫ್ರೀಸ್ ಆಗಿ ಅದು ಈಗ ಅವ್ರಿಗೆ ಕೋರ್ಟಿಂದ ಆರ್ಡರ್ ಆಗಿ ಅವ್ರಿಗೆ ವಾಪಸ್ ದುಡ್ಡು 14 ಲಕ್ಷ ರೂಪಾಯಿ ಫಿರ್ಯಾದುದಾರರಿಗೆ ವಾಪಸ್ ಕೊಡಲಾಗಿದೆ. ಈಗ ದೂರು ಬಂದ ತಕ್ಷಣವೇ ಪೊಲೀಸರು ಕ್ಷಿಪ್ರಗತಿಯಲ್ಲಿ ಕ್ರಮ ಕೈಗೊಂಡ್ರು. ಪ್ರೀತಿ ಹಣ ಜಮೆ ಮಾಡಿದ್ದ ಖಾತೆಯನ್ನ ಕೇವಲ 2 ಗಂಟೆಯಲ್ಲಿ ಅಂದ್ರೆ ಗೋಲ್ಡನ್ ಅವರ್ನಲ್ಲಿ ಫ್ರೀಸ್ ಮಾಡಿಸಿದ್ದಾರೆ. ಸದ್ಯ ಕೋರ್ಟ್ ಆದೇಶ ಪಡೆದು 14 ಲಕ್ಷ ಹಣವನ್ನ ಪ್ರೀತಿಯವರಿಗೆ ಹಿಂದಿರುಗಿಸಲಾಗಿದೆ. ಇನ್ನು ಡಿಜಿಟಲ್ ಅರೆಸ್ಟ್ ಮಾಡಿ ವಂಚಿಸಲು ಯತ್ನಿಸಿದ ಸೈಬರ್ ಚೋರರಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಒಟ್ಟಾರೆ ಕಾನೂನು ರೂಪಿಸುವ ಸಂಸದರ ಮನೆಯಲ್ಲೇ ಹೀಗಾದ್ರೆ ಜನಸಾಮಾನ್ಯರ ಪಾಡೇನು ಅನ್ನೋ ಪ್ರಶ್ನೆ ಸಹಜವಾಗಿ ಉದ್ಭವವಾಗುತ್ತೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.